ಎಲ್ಲರಿಗೂ ನಮಸ್ಕಾರ. ಮೊದಲನೇ ಬಾರಿಗೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಶಾಸಕರಾದ ಅನ್ನಪೂರ್ಣ ತುಕಾರಾಮ್ ಅವರು ಆಯೋಜಿಸಿದ್ದಾರೆ. ಈ ಭಾಗದಲ್ಲಿ ಯಾಕೆ ಆರೋಗ್ಯ ತಪಾಸಣಾ ಕೇಂದ್ರ ಆಯೋಜಿಸಿದ್ದಾರೆ ಅಂದರೆ ಅತಿ ಹೆಚ್ಚು ಕಾರ್ಖಾನೆಗಳಿರ್ತಕ್ಕಂಥದ್ದು ತೋಣಗಲ್ ಭಾಗದಲ್ಲಿ, ಹಾಗೂ ಮತ್ತೆ ಕ್ಯಾನ್ಸರ್ ಪೀಡಿತ ಜನರು ಕೂಡ ಈ ಕಡೆ ತುಂಬಾ ಹೆಚ್ಚಾಗಿದ್ದಾರೆ. ಹಾಗೆ ಮತ್ತೆ ಈ ಗಣಿಬಾಧಿತ ಪ್ರದೇಶ ಇಂದ್ರದಿಂದ ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್ ಕೂಡ ಸಹಜವಾಗಿ ಹೆಚ್ಚಾಗಿದ್ದಾರೆ. ಸೊ ಆದ ಕಾರಣದಿಂದ ಇದು ಮೊದಲ ಬಾರಿಗೆ ನಾರ್ಮಲಿ ಸಪ್ತಗಿರಿ ಹಾಸ್ಪಿಟಲ್ ಸಹಯೋಗದಿಂದ ಯಾವಾಗಲೂ ಶಾಸಕರು ಆಯೋಜನೆ ಮಾಡ್ತಿದ್ರು. ಈ ಬಾರಿಗೆ ತಪಾಸಣಾ ಕೇಂದ್ರದ ಸ್ಪೆಷಾಲಿಟಿ ಏನಂತಂದ್ರೆ ಈ ಭಾಗದಲ್ಲಿ ಹೆಚ್ಚಾಗಿ ಕ್ಯಾನ್ಸರ್ ಪೀಡಿತ ರೀಸೆಂಟ್ ಆಗಿ 3-4 ತಿಂಗಳ ಹಿಂದೆ ವರದಿ ತಗೊಂಡಾಗ ಈ ಭಾಗದಲ್ಲಿ ಕ್ಯಾನ್ಸರ್ ಪೇಷಂಟ್ಸ್ ಅತಿ ಹೆಚ್ಚು ಕಾರಣದಿಂದ ಇಲ್ಲಿ ಕಾರ್ಡಿಯಾಲಜಿಸ್ಟ್ ಮತ್ತೆ ನ್ಯೂರಾಲಜಿಸ್ಟ್ ಆದಂತ ಎಲ್ಲ ಸ್ಪೆಷಾಲಿಟಿ ಡಾಕ್ಟರ್ಗಳನ್ನ ಬೆಂಗಳೂರಿಂದ ಕರೆಸಿ ಇಲ್ಲಿ ಆರೋಗ್ಯ ತಪಾಸಣಾ ಶಿಬಿರನ ಮಾಡುತ್ತಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ENT ಅವ್ರನ್ನ ಕರೆಸಿದ್ದೇವೆ, ಕಾರ್ಡಿಯಾಲಜಿಸ್ಟ್, ಗೈನಕಾಲಜಿಸ್ಟ್ ಮತ್ತೆ ನ್ಯೂರಾಲಜಿಸ್ಟ್ ನ ಕರೆಸಿದ್ದೇವೆ. ಸೊ ಇದರಿಂದ ಏನಂತಂದ್ರೆ ಇಲ್ಲಿ ENT ಡಾಕ್ಟರ್ ಬಂದಿದ್ರೆ, ಕಾರ್ಡಿಯಾಲಜಿಸ್ಟ್ ಅಂತಂದ್ರೆ ಈ ಭಾಗದಲ್ಲಿ ರೀಸೆಂಟ್ ರಿಪೋರ್ಟ್ಸ್ ತಗೊಂಡಾಗೆ ತುಂಬಾ ಜನ ಹಾರ್ಟ್ ಅಟ್ಯಾಕ್ ಅಂದ್ರೆ ಏಜ್ ಅತಿ ಸಣ್ಣ ವಯಸ್ಸಿನಲ್ಲೇ ಹಾರ್ಟ್ ಅಟ್ಯಾಕ್ ಬರ್ತಿರೋ ಸಮಸ್ಯೆ, ಇದರ ಸಮಸ್ಯೆ ಏನಂತ ತಿಳಿಯೋದಕ್ಕೋಸ್ಕರ ಈ ಶಿಬಿರವನ್ನು ಆಯೋಜಿಸಿದ್ದೇವೆ. ಹೌದು, ಇದು ಬೇಸಿಕ್ ಶಿಬಿರ ಆಗಿರುತ್ತೆ. ಮುಂದೆ ಕೂಡ ಈ ತರ ಶಿಬಿರ ಹಲವಾರು ಕಡೆ ಅಂದ್ರೆ ಸಂಡೂರು ತಾಲೂಕಿನ ಹಲವಾರು ಕಡೆ ಕೂಡ ಆಯೋಜನೆ ಮಾಡೋದಕ್ಕೆ ನಾವು ಪ್ಲಾನ್ ಮಾಡಿದ್ದೇವೆ. ಬಡವರಿಗೆ ಏನಂತಂದ್ರೆ ದೂರದ ಊರುಗಳಲ್ಲಿ ಹೋಗಿ ಆಸ್ಪತ್ರೆಗೆ ತೋರ್ಸ್ಕೊಳಕ್ ಆಗದೆ ಅಂತ ಜನರು ಇಲ್ಲಿ ಬಂದು ಆರಾಮಾಗಿ ಡಾಕ್ಟರ್ನ ಇಲ್ಲಿ ಕರೆಸಿ ತೋರಿಸಿದಾಗ ಅವರಿಗೆ ಫ್ರೀ ಆಗಿ ತೋರಿಸಿದಾಗ ತುಂಬಾ ಅನುಕೂಲ ಆಗ್ತಿದೆ. ಅದಾಗಿದ್ಮೇಲೆ ಗೈನಕಾಲಜಿಸ್ಟ್ ನ ಕಳಿಸಿದ್ದೇವೆ. ಸೊ ಗೈನಕಾಲಜಿಸ್ಟ್ ನ ಯಾಕೆ ಕರೆಸಿದ್ದೇವೆ ಅಂತಂದ್ರೆ ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಅಪೌಷ್ಟಿಕದಿಂದ ಬಳಲ್ತಿದಂತ ಗರ್ಭಿಣಿಯರು ಸಹ ಇದ್ದಾರೆ. ಅವರನ್ನ ಪೌಷ್ಟಿಕ ರೇಖೆಗೆ ತರ್ತಕ್ಕಂತ ಒಂದು ನಿಟ್ಟಿನಲ್ಲಿ ಗೈನಕಾಲಜಿಸ್ಟ್ ನ ಕರೆಸಿ ಅವರಿಗೆ ಅದನ್ನ ಅರಿವು ಮೂಡಿಸ್ತಕ್ಕಂತ ಕಾರ್ಯಕ್ರಮ ಇದಾಗಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ತೊರಂಗಲ್ ಭಾಗದಲ್ಲಿ ತೊರಂಗಲ್ ಗ್ರಾಮ ಪಂಚಾಯತ್ನಲ್ಲಿ ಆರೋಗ್ಯ ಇಲಾಖೆ ಸಹಯೋಗದಲ್ಲಿ ಒಂದು ಉಚಿತ ಆರೋಗ್ಯ ಶಿಬಿರ್ ಶಾಸಕರು ಆದ ಮೇಡಮ್ ಅನ್ನಪೂರ್ಣ ಮೇಡಮ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಈ ಉಚಿತ ಆರೋಗ್ಯ ಶಿಬಿರಲ್ಲಿ ತುಂಬಾ ಜನ ಸ್ಪೆಷಲಿಸ್ಟ್ ಬಂದಿದ್ದಾರೆ. ಬೆಂಗಳೂರಿಂದ ಆಂಕಾಲಜಿಸ್ಟ್, ಡೆಂಟಿಸ್ಟ್, ಆರ್ಥೋಪೆಡಿಷಿಯನ್ಸ್, ಪೀಡಿಯಾಟ್ರಿಷಿಯನ್ಸ್, ನ್ಯೂರಾಲಜಿಸ್ಟ್ ಬಂದಿದ್ದಾರೆ. ಈ ಉಚಿತ ಶಿಬಿರಲ್ಲಿ ಸ್ವಲ್ಪ ವಿಶೇಷವಾಗಿ NCD ಡಿಸೀಸಸ್ ಬಗ್ಗೆ ಅವೇರ್ನೆಸ್ ಸ್ಪ್ರೆಡ್ ಮಾಡೋಕ್ಕೆ ಮತ್ತು ಟ್ರೀಟ್ ಮಾಡೋಕ್ಕೆ ಈ ಶಿಬಿರ್ ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ನಮ್ಮ ಜಿಲ್ಲಾಡಳಿತ ವತಿಯಿಂದ ಒಂದು ಆರ್ಗನ್ ಡೊನೇಷನ್ ಪ್ಲೆಜ್ ಅಂತ ಹೇಳಿ ಅದನ್ನು ನಾವು ಆರ್ಗನೈಸ್ ಮಾಡಿದ್ವಿ ಇಲ್ಲಿ. ಸೊ ಯಾರ್ಯಾರಿಗೆ ಆರ್ಗನ್ ಡೊನೇಷನ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅವರು ಕೂಡ ರಿಜಿಸ್ಟರ್ ಆಗಬಹುದು. ಆದ್ರೆ ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ವಿಶೇಷತೆ ಏನಂದ್ರೆ ಇಷ್ಟು ಜನ ಸ್ಪೆಷಲಿಸ್ಟ್ ಒಂದೇ ಗ್ರಾಮ ಪಂಚಾಯತ್ಗೆ ಬಂದು ಆರೋಗ್ಯ ಶಿಬಿರ ಮಾಡ್ತಿರೋದು ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ. ಯಾಕಂದ್ರೆ ಇಷ್ಟು ಜನ ಸ್ಪೆಷಲಿಸ್ಟ್ ನಮ್ಗೆ ಸಿಗ್ಬೇಕಂದ್ರೆ ನಾವು ಮೆಡಿಕಲ್ ಕಾಲೇಜ್ಗೆ ಮಾತ್ರ ಹೋಗ್ಬೇಕು. ಇಷ್ಟು ಜನ ಸ್ಪೆಷಲಿಸ್ಟ್ ಮೆಡಿಕಲ್ ಕಾಲೇಜ್ಗೆ ಹೋಗ್ಬೇಕಂದ್ರೆ ಜನರಿಗೆ ಇಲ್ಲಿಂದ ಮೆಡಿಕಲ್ ಕಾಲೇಜ್ ತುಂಬಾ ದೂರ ಆಗ್ತಾ ಇರುತ್ತೆ. ಅದಕ್ಕೆ MLA ಮೇಡಮ್ ಮತ್ತು MP ಸರ್ ಈ ಪ್ರೋಗ್ರಾಮ್ ನ ಆರ್ಗನೈಸ್ ಮಾಡಿದ್ದಾರೆ. ಇದರಲ್ಲಿ ಎಲ್ಲಾ ಸ್ಪೆಷಲಿಸ್ಟ್ ಇರೋದ್ರಿಂದ ಜನರ ರೆಸ್ಪಾನ್ಸ್ನು ತುಂಬಾ ಚೆನ್ನಾಗಿದೆ. ನಾವು ಜನರಿಗೆ ಹೇಳ್ತಾ ಇದೀವಿ, ದಯವಿಟ್ಟು ವಿಶೇಷವಾಗಿ ಬ್ಲಡ್ ಪ್ರೆಷರ್ ಮತ್ತು ಡಯಾಬಿಟೀಸ್ ಮತ್ತು ನ್ಯೂರಾಲಜಿಕಲ್ ಡಿಸೀಸಸ್ ಮತ್ತು ಕ್ಯಾನ್ಸರ್, ಅದರಲ್ಲಿ ವಿಶೇಷವಾಗಿ ಡೆಂಟಲ್ ಕ್ಯಾನ್ಸರ್ ಒಂದಿದೆ ಮತ್ತು ಹೆರಿಗೆ ಕ್ಯಾನ್ಸರ್ ಇದೆ, ಇದರಲ್ಲಿ ಸ್ವಲ್ಪ ಫೋಕಸ್ ಮಾಡ್ಬೇಕಂತ ಹೇಳ್ತಾ ಇದೀವಿ. ಮತ್ತು ಈ ಶಿಬಿರಲ್ಲಿ ಡಾಕ್ಟರ್ಸ್ಗೂ ಕೂಡ ಸಲಹೆ ನೀಡಿದ್ವಿ. ಇದ್ರ ಬಗ್ಗೆ ವಿಶೇಷವಾಗಿ ಎಫೆಕ್ಟ್ ಆಗಿರ್ತಕ್ಕಂಥ ಡಿಸೀಸಸ್ಗೆ ಫೋಕಸ್ ಮಾಡಬೇಕು. ಜನರ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಜನರಿಗೆ ತುಂಬಾ ಇದು ಅನುಕೂಲ ಆಗುತ್ತೆ ಈ ಶಿಬಿರಿಂದ. ಮತ್ತು ಇನ್ನೊಂದು ರಿಕ್ವೆಸ್ಟ್ ಮಾಡಿದ್ದೀನಿ ಎಲ್ಲರಿಗೆ, ಕೇವಲ ಒಂದು ಶಿಬಿರಕ್ಕೆ ನಾವು ಸೀಮಿತ ಆಗಬಾರ್ದು. ಈ ಶಿಬಿರಿಂದ ಅವೇರ್ನೆಸ್ ಪಡೆದ ನಂತರ ರೆಗ್ಯುಲರ್ ಆಗಿ ಡಾಕ್ಟರ್ಸ್ಗೆ ಚೆಕಪ್ ಮಾಡ್ತಾ ಇರಬೇಕು ಮತ್ತು ರೆಫರಲ್ ತಗೊಂಡು ಮೆಡಿಕಲ್ ಕಾಲೇಜ್ಗೆ ಹೋಗಬೇಕು. ರೆಗ್ಯುಲರ್ಲಿ ಮಂತ್ಲಿ ಅಟ್ಲೀಸ್ಟ್ ಒನ್ಸ್ PHC CHC ಗಳಿಗೆ ವಿಸಿಟ್ ಮಾಡ್ಬೇಕಂತ ಹೇಳಿದೀವಿ. ಇದ್ರ ಜೊತೆಗೆ CHC ಇನ್ಸ್ಪೆಕ್ಷನ್ ನಾನು ಮಾಡಿದೆ. ಸದ್ಯಕ್ಕೆ ಏನ್ ಸ್ಪೆಷಲಿಸ್ಟ್ ರಿಕ್ವೈರ್ಮೆಂಟ್ ಇದೆ ಅಂತ ಅದನ್ನು ತಾಲೂಕು ಹೆಲ್ತ್ ಆಫೀಸರ್ ಇಂದ ತಗೊಂಡಿದ್ದೀನಿ. ಈಗಾಗಲೇ ಸಂಡೂರು ಟೌನ್ ತಾಲೂಕು ಹಾಸ್ಪಿಟಲ್ಗೆ 2 ಗೈನಕಾಲಜಿಸ್ಟ್ ಕೂಡ ಡೆಪ್ಯುಟೇಷನ್ ಆಗಿದೆ. ಸೊ C-ಸೆಕ್ಷನ್ ಆಪರೇಷನ್ಸ್ ಕೂಡ ಸಂಡೂರು ತಾಲೂಕು ಹಾಸ್ಪಿಟಲ್ ನಡೀತಾ ಇದೆ. ಸೊ ಎಲ್ಲ ಜನರಿಗೆ ಸ್ವಲ್ಪ ಒಳ್ಳೆ ಕಾರ್ಯಕ್ರಮ ಆಗಿದೆ. ಇದು ಎಲ್ಲರಿಗೆ ಅವೇರ್ನೆಸ್ ಆಗುತ್ತೆ. ಅವರು ಈ ಕಾರ್ಯಕ್ರಮ ಆದ ನಂತರ ಮುಂದಿನ ದಿನಗಳಲ್ಲಿ ರೆಗ್ಯುಲರ್ ಆಗಿ ತಾಲೂಕು ಹಾಸ್ಪಿಟಲ್ಗಳಿಗೂ ಕೂಡ ವಿಸಿಟ್ ಮಾಡಬಹುದು. ಇನ್ನೊಂದ್ಸತಿ ನಮ್ಮ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಇಲಾಖೆ ವತಿಯಿಂದ ಮೇಡಮ್ ಅನ್ನಪೂರ್ಣ ಮೇಡಮ್ಗೆ ಮತ್ತು ತುಕಾರಾಮ್ ಸರ್ಗೆ ಇಬ್ಬರಿಗೆ ನಮ್ಮ ಧನ್ಯವಾದಗಳು ನಾವು ಸಲ್ಲಿಸ್ತಾ ಇದ್ದೀವಿ. ನಾನು ತೋರಣಗಲ್ ಗ್ರಾಮ ನಿವಾಸಿಯಾಗಿದ್ದೇನೆ. ನಾನು ಈ ಹೆಲ್ತ್ ಕ್ಯಾಂಪ್ಗೆ ಬಂದು ಡಾಕ್ಟರ್ ಹತ್ರ ಕಣ್ಣಿಗೆ ಮತ್ತು ಕಾಲಿಗೆ ಚಿಕಿತ್ಸೆ
ತೋರಿಸ್ಕೊಂಡಿದ್ದು. ಅವ್ರು ಟ್ಯಾಬ್ಲೆಟ್ಸ್ ಅವು ಕೊಟ್ಟಿದ್ದಾರೆ ಮುಂದಿನ ಚಿಕಿತ್ಸೆಗೆ. ಮತ್ತೆ ಇಂಥ ಕ್ಯಾಂಪ್ಗಳು ನಮ್ಗೆ ಬೇಕು ಬಡ ಜನರಿಗೆ. ಇಲ್ಲಿ ತುಂಬಾ ಕೂಲಿ ಕಾರ್ಮಿಕರಿದ್ದಾರೆ ಮತ್ತೆ ವಲಸೆ ಕಾರ್ಮಿಕರಿದ್ದಾರೆ. ಎಲ್ಲರಿಗೂ ಪ್ರೈವೇಟ್ ಹೋಗಿ ತೋರಿಸ್ಲಿಕ್ಕೆ ಆಗುವುದಿಲ್ಲ. ಈ ಕ್ಯಾಂಪ್ನಿಂದ ತುಂಬಾ ಜನರಿಗೆ ಹೆಲ್ಪ್ ಆಗಿದೆ. ಹಾಗೆ ನಮ್ಮ ಸಹಾಯದ ಸಂಘದ ಹೆಣ್ಮಕ್ಳು ಬಂದು ತೋರಿಸ್ಕೊಂಡಿದ್ದಾರೆ. ಎಲ್ಲರಿಗೆ ಎಲ್ಲ ಡಾಕ್ಟರ್ಗಳು ಇದ್ದಾವೆ, 1-2 ಅಂತಲ್ಲ. ಕೀಲು ನೋವಿಗೆ, ನರ ನೋವಿಗೆ, ಕಾಲಿಗೆ ಮತ್ತೆ ಹೆಣ್ಮಕ್ಳಿಗೆ ಎಲ್ಲ ಕಡೆ ಇದು ಎಲ್ಲ ಯಾರಿಗೆ ಏನು ಅವಶ್ಯಕತೆ ಇದೆ ಎಲ್ಲ ಡಾಕ್ಟರ್ಗಳಿಂದ ನಾವು ಚಿಕಿತ್ಸೆ ಹೊಂದಿದ್ದೇವೆ. ತುಂಬಾ ಸಹಾಯವಾಗಿದೆ. ನಮ್ಮ ತೊರಣಗಲ್ ಗ್ರಾಮದಿಂದ MLA ಅನ್ನಪೂರ್ಣ ಮೇಡಮ್ ಅವ್ರಿಗೂ ಮತ್ತು MP ತುಕಾರಾಮ್ ಅವ್ರಿಗೂ ತುಂಬ ಹೃದಯದಿಂದ ಧನ್ಯವಾದ ಹೇಳ್ತೇನೆ. ನಾವು ತೋರ್ಸಣಕ್ಕಾಗಿ ಬಂದಿದ್ವಿ. ಇಲ್ಲಿ ಒಳ್ಳೊಳ್ಳೆ ಡಾಕ್ಟರ್ ಸ್ವಲ್ಪ ಬರ್ತಾ ಇದಾರೆ, ನೋಡ್ತಾ ಇದೀವಿ. ಇವರು ಎಲ್ಲ ಡಾಕ್ಟರ್ ಸ್ವಲ್ಪ ನಾವು ನಾವು ಬಡವರು, ಇಲ್ಲದ್ದು ಏನಿಲ್ಲ ಅಲ್ಲ. ನಮ್ಮ ಹತ್ರ ಒಬ್ಬಕ್ಕೆ ಇರೋದು ತೋರ್ಸಕ ಮುಂದೆ ಆಧಾರ ನನಗೆ ಏನಿಲ್ಲ ಅಲ್ಲ. ಅದಕ್ಕಾಗಿ ನಾನು ಈ ಡಾಕ್ಟರ್ ಬಂದಾರ ಬೇಸದಾರ ಅಂತಂದ್ರು ತೋರ್ಸಣಕ್ ಬಂದ್ವಿ. ತುಕಾರಾಮ್ ಅವ್ರಿಗೆ ಧನ್ಯವಾದಗಳು. ಅವ್ರ ಕಲಿಂದ ಹೆಲ್ಪ್ ಆಗ್ಬೇಕು ನಮಗೆ. ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಶರಣಪ್ಪ ಅಂತೇಳಿ. ನಾವಿಲ್ಲೇ ತೋರಣಗಲ್ ಹೋಬಳಿ ತಾಳೂರು ಗ್ರಾಮದವರು. ಈ ನಮ್ಮ ಸಂಡೂರು ತಾಲೂಕಿನ ಶಾಸಕರಾದಂಥ ಶ್ರೀಮತಿ ಅನ್ನಪೂರ್ಣ ತುಕಾರಾಮ್ ಅವರು ಹಾಗೂ ತಾಲೂಕು ಆಡಳಿತ, ಆರೋಗ್ಯ ಆಡಳಿತ ವತಿಯಿಂದ ಇಲ್ಲೊಂದು ಆರೋಗ್ಯ ಉಚಿತ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿರ್ತಾರೆ. ಈ ಭಾಗದಲ್ಲಿ ಸುಮಾರು ಜನ ಕಾರ್ಮಿಕರಿಗೂ ಹಾಗೂ ಬಡ ಜನತೆಗೆಲ್ಲ ಅನುಕೂಲ ಆಗಲಿ ಅಂತೇಳಿ ಈ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿರೋದ್ರಿಂದ ಬಹಳಷ್ಟು ಜನಕ್ಕೆ ಅನುಕೂಲ ಆಗಿದೆ. ಇಲ್ಲಿ BP, ಶುಗರು ಮತ್ತು ಆಲ್ಮೋಸ್ಟ್ ಎಲ್ಲ ತರನಾದ ತಪಾಸಣೆ ಮಾಡ್ತಕ್ಕಂಥ ನುರಿತ ವೈದ್ಯರು ಆಗಮಿಸಿದ್ದಾರೆ. ಭಾಳಷ್ಟು ಜನ ಅನುಕೂಲ ಆಗಿದೆ. ನಾವು ಕೂಡ ಭಾಳಷ್ಟು ಜನ ಕೇಳ್ಕೊಂಡಿವಿ ಕೂಡ ಹೆಂಗ್ ನೋಡ್ತಾರೆ ಏನಿಲ್ಲ ಅಂತೇಳಿ. ಅವ್ರು ಹೇಳಿದ್ರು ಭಾಳ ಸಂತೋಷ ಆಯ್ತಪ್ಪ. ಇಷ್ಟಕ್ಕೆ ನಾವು ಹೊರಗಡೆ ಹೋಗಿ ತೋರಿಸ್ಕೊಳ್ಳೋದಕ್ಕಿಂತ ಇಲ್ಲಿ ತೋರಿಸ್ಕೊಂಡಿದ್ದು ಭಾಳ ಉತ್ತಮ ಆಗೈತೆ ನಮಗೆ. ಇದರಂತೆ ಇನ್ನೂ ಸುಮಾರು ಕಡೆ ಆಗಬೇಕು, ನಮಗೆ ಕಂಟಿನ್ಯೂ ಆಗ್ಬೇಕಂತ ಅವರು ಹೇಳ್ತಿದ್ದಾರೆ. ಭಾಳ ಧನ್ಯವಾದಗಳನ್ನ ಅರ್ಪಿಸ್ತಿದ್ದಾರೆ ಮಾನ್ಯ ಶಾಸಕರಿಗೆ ಹಾಗೂ ತುಕಾರಾಮ್ ಸಾಹೇಬ್ರಿಗೆ ಹಾಗೂ ಈ ಡಾಕ್ಟರ್ಗಳು ಸಿಬ್ಬಂದಿ ವರ್ಗಕ್ಕೆ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಿದ್ದಾರೆ. ಹಾಗೇನೆ ನಾವು ಕೂಡ ಚೆಕ್ ಮಾಡಿಸ್ಕೊಂಡು ಭಾಳ ಸರಳವಾಗಿ ತಪಾಸಣೆ ಮಾಡಿಕೊಡ್ತಿದ್ದಾರೆ. ತುಂಬ ಅನುಕೂಲ ಆಗ್ತಿದೆ ಎಲ್ಲರಿಗೂ. ಧನ್ಯವಾದಗಳನ್ನ ತಿಳ್ಸಕ್ಕೆ ಇಷ್ಟಪಡ್ತೀನಿ ನಾನು ಅವ್ರಿಗೆ.